ವಿಶ್ವಕಪ್ 2026ರ ಬಹುನಿರೀಕ್ಷಿತ ರೌಂಡ್ ಆಫ್ 16 ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ರಾಷ್ಟ್ರೀಯ ಫುಟ್ಬಾಲ್ ತಂಡ ಹಾಗೆ ಈಜಿಪ್ಟ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಭಾರತೀಯ ಕಾಲಮಾನ ಪ್ರಕಾರ ಈ ಪಂದ್ಯ ಇವತ್ತು ರಾತ್ರಿ 8:30ಕ್ಕೆ ಅಮೆರಿಕದ ಅಟ್ಲಾಂಟಾದಲ್ಲಿರುವಂತಹ ಮರ್ಸಿಡೀಸ್ ಬೆಂಜ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಪಂದ್ಯದಲ್ಲಿ ಫುಟ್ಬಾಲ್ ಜಗತ್ತಿನ ಇಬ್ಬರು ದಿಗ್ಗಜರಾದ ಲಿಯೋನೆಲ್ ಮೆಸ್ಸಿ ಮತ್ತು ಮೊಹಮ್ಮದ್ ಸಲಾ ಅವರು ತಮ್ಮ ತಮ್ಮ ರಾಷ್ಟ್ರಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಇನ್ನು ಅರ್ಜೆಂಟೀನಾ ತಂಡವು ಗ್ರೂಪ್ ಹಂತದಲ್ಲಿ ಸತತ ಗೆಲುವಿನೊಂದಿಗೆ ಅಜೇಯವಾಗಿ ಮುನ್ನಡೆದಿದೆ. ಆದರೆ ರೌಂಡ್ ಆಫ್ 32ನಲ್ಲಿ ಕೇಪ್ ವರ್ಡೆ ತಂಡದ ವಿರುದ್ಧ ಹೆಚ್ಚುವರಿ ಸಮಯದವರೆಗೆ ಆಡಿ 3-2 ಗೋಲುಗಳಿಂದ ಕಷ್ಟಪಟ್ಟು ಗೆಲುವು ಸಾಧಿಸುವುದರ ಮೂಲಕ ಭಾರಿ ಪರೀಕ್ಷೆಯನ್ನು ಎದುರಿಸಿದೆ. ಮೆಸ್ಸಿ ಅವರ ಅದ್ಭುತ ಫಾರ್ಮ್ ತಂಡದ ಪ್ರಮುಖ ಅಸ್ತ್ರವಾಗಿದೆ. ಅಲ್ಲದೆ ಮೊಹಮ್ಮದ್ ಸಲಾ ನೇತೃತ್ವದ ಈಜಿಪ್ಟ್ ತಂಡವು ಆಸ್ಟ್ರೇಲಿಯಾವನ್ನು ಪೆನಾಲ್ಟಿ ಶೂಟೌಟ್ನಲ್ಲಿ ಮಣಿಸಿ ಇತಿಹಾಸ ನಿರ್ಮಿಸಿದೆ. ಐತಿಹಾಸಿಕವಾಗಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿರುವ ಈಜಿಪ್ಟ್ ಅರ್ಜೆಂಟೀನಾ ವಿರುದ್ಧ ಅಚ್ಚರಿಯ ಫಲಿತಾಂಶ ನೀಡುವುದಕ್ಕೆ ಎದುರು ನೋಡ್ತಾ ಇದೆ.